ನಿನಗೆ ನನ್ನ ನೋಡಿ ಹೆಮ್ಮೆ ಅನ್ನಿಸ್ತಾ ಇರ್ಬೇಕಲ್ವಾ? ಅಮ್ಮನಾದವಳಿಗೆ ಮಕ್ಕಳ ಬಗ್ಗೆ ಹೆಮ್ಮೆ ಇರಲೇಬೇಕು. ಆದರೂ ಎಷ್ಟು ಸತಾಯಿಸ್ಬಿಟ್ಟೆ ತಾಯಿ ನೀನು. ಮಕ್ಕಳ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ಅವ್ರನ್ನ ಪೊರೆಯಬೇಕಲ್ವಾ? ಅದು ಬಿಟ್ಟು ನನಗೆ ಬೇಕಾದನ್ನೇ ನಿನ್ನ ಹತ್ರ ಬಚ್ಚಿಟ್ಕೊಂಡು ಆಟ ಆಡಿಸ್ಬಿಟ್ಟೆಲ್ಲ. ಇದು ನಿನಗೆ ನ್ಯಾಯ ತಪ್ಪಲ್ವ ತಾಯಿ? ಪರವಾಗಿಲ್ಲ, ಈಗ ನಿನ್ನ ಸಹಾಯ ನನಗೆ ಬೇಕಾಗಿದೆ. ನನ್ನ ಗುರಿ ನನ್ನ ಕಣ್ಣು ಮುಂದೆನೇ ಇದೆ. ನಿನ್ನ ಶಕ್ತಿ ಕಡಿಮೆಯಾಗ್ತಾ ಹೋಗ್ತಾ ಇದೆ, ನನ್ನ ಪ್ರಾಬಲ್ಯ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಕೆಲವೇ ಗಂಟೆಗಳಷ್ಟೇ ತಾಯಿ, ನನ್ನ ಶಕ್ತಿ ಏನು ಅಂತ ನಾನು ತೋರಿಸ್ತೀನಿ. ಈ ಸಂಜೆ ನನ್ನ ಆಟ ಪ್ರಾರಂಭ. ನಿನ್ನ ಕಣ್ಣು ಮುಂದೆನೇ ಶ್ರೀಚಕ್ರವನ್ನ ಕೈವಶ ಮಾಡಿಕೊಳ್ತೀನಿ. ಯಾವತ್ತೂ ನೀನು ನನ್ನ ಕಾರ್ಯಗಳಿಗೆ ಅಡೆತಡೆ ತಂದಿದೀಯ. ಹಾಗಂತ ಬೇಜಾರು ಮಾಡ್ಕೊಂಡಿರಬಹುದು, ಕೆಲವೊಮ್ಮೆ ಸಿಟ್ಟು ಮಾಡ್ಕೊಂಡಿರಬಹುದು. ಆದ್ರೆ ನಾನು ನಿನ್ನ ಉಪಾಸಕ ತಾಯಿ. ಸದಾಕಾಲ ನಿನ್ನ ಪೂಜೆ ಮಾಡ್ಕೊಂಡ್ ಬಂದಿರುವನು. ಈಗಲೂ ಅಷ್ಟೇ ನೀನೇ ಕಾಪಾಡಬೇಕು ತಾಯಿ. ನಾನು ನಿನ್ನನ್ನು ಸೋಲಿಸಬೇಕು, ನಿನ್ನ ಮುತ್ತೈದೆ ಪೂಜೆ ಭಂಗವಾಗಬೇಕು, ಶ್ರೀಚಕ್ರ ನನ್ನ ಕೈವಶವಾಗಬೇಕು. ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ತಾಯಿ. ನಿನ್ನ ಉಪಾಸಕನನ್ನ ಅನುಗ್ರಹಿಸಬೇಕು ತಾಯಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?